ನೀನು ಜೈಲಿಗೆ ಮತ್ತೆ ವಾಪಸ್ ಹೋಗೋಕೆ ಕಾರಣ ಸಾವಲ್ಲ ಭುವನ್, ಹುಟ್ಟು. ಇನ್ನೂ ಅರ್ಥ ಆಗ್ಲಿಲ್ವಾ? ಎಷ್ಟು ಮುಗ್ದನ್ ಥರ ಆಡ್ತೀಯೋ ನೀನು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಅಂದ್ಬಿಟ್ರೆ ಅಮ್ಮ ನಂಬಿಡ್ತಾಳ? ಕೃಷ್ಣ ಎಂತ ಕಳ್ಳ ಅಂತ ಯಶೋದೆಗೆ ಗೊತ್ತಿಲ್ವಾ? ಹೋಗ್ಬಿಟ್ಟು ಮಾತಾಡೋದನ್ನ ಬಿಟ್ಟು ಅದೇನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳು. ಓಕೆ ಫೈನ್, ನೇರವಾಗೇ ಹೇಳ್ತೀನಿ. ನೀನು ಈ ಹಳ್ಳಿಗೆ ಬಂದು ಸೆಟ್ಲಾಗೋಕೆ ಮುಂಚೆ ನಾವಿಬ್ಬರು ಇಬ್ಬಿಬ್ಬರೇ ಎಲ್ಲಿ ಮೀಟ್ ಮಾಡಿದ್ವಿ, ಏನೇನು ಮಾಡಿದ್ವಿ, ನೀನು ನನ್ನ ಜೊತೆ ಏನೇನೆಲ್ಲ ಮಾಡಿದ್ದೆ ಅನ್ನೋದನ್ನು ಸ್ವಲ್ಪ ನೆನೆಸ್ಕೊಂಡು ನೋಡೋಣ. ನಾವು ರೆಸಾರ್ಟಿಗೆ ಹೋಗಿದ್ದು, ನೀನು ಟೈಟ್ ಆಗಿದ್ದು, ಬೇಡ ಅಂದರೂ ಮರೆತು ಬಿಟ್ಟಿದ್ಯಾ ಅಲ್ವಾ? ನೀನು ಮರೆತರು ನಾನು ಹೇಗೆ ಮರೆಯೋಕ್ಕಾಗುತ್ತೆ? ನಾನು ಮರೆತರು ಈ ಹೊಟ್ಟೆ ಮರೆಯೋಕ್ಕಾಗುತ್ತಾ? ನಿನ್ನೆ ರಾತ್ರಿ ಕುಡಿದು ನಿನ್ನ ಮೈ ಮೇಲೆ ಜ್ಞಾನ ಇಲ್ಲದೆ ಇರುವಾಗ ನನ್ನ ಹತ್ರ ಬಂದು ಅಸಹ್ಯವಾಗಿ ಬಿಹೇವ್ ಮಾಡಿದ್ದು ಅಲ್ಲದೆ ಈಗ ನೋಡಿದ್ರೆ ನನ್ನೇ ಸುಳ್ಳು ಹೇಳಬೇಡ ಅಂತೇನೋ. ಅವತ್ತು ನೀನು ಮಾಡಿರೋ ತಪ್ಪಿಗೆ ಪ್ರೂಫ್ ಇಲ್ಲಿದೆ ಭುವನ್. ಸಾಕ್ಷಿ ಹಂತ ಹಂತವಾಗಿ ಚಿಗುರ್ತಾ ಇದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?